ಬೇಗ ಬಂದೆ ಇಲ್ಲಿ. ಅಲ್ಲಿ ರೂಮಲ್ಲಿ ಶ್ರೀ ಜಾನ್ವಿ ಇಬ್ರು ಮಗುಗೆ ಏನು ಹೆಸರಿಡೋದು ಅಂತ ಡಿಸೈಡ್ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ನಾವೇ ಏನಾದ್ರು ಹೆಸರು ಡಿಸೈಡ್ ಮಾಡ್ಬಿಡ್ಬೇಕು. ಶಾರದಾ ಅಂತ ಇಟ್ರೆ ಹೇಗಿರುತ್ತೆ? ಅದು ಬೇಡ, ಲಕ್ಷ್ಮಿ ಲಕ್ಷ್ಮಿ ಇಟ್ಬಿಡಾರ. ಅಯ್ಯೋ ಬೇಡ ಅತ್ತೆ, ಲಕ್ಷ್ಮಿ ತುಂಬ ಕಾಮನ್ ಆಗೋಯ್ತು. ಯಾರು ಇಟ್ಟಿರ್ಬಾರ್ದು ಒಂಥರ ಡಿಫ್ರೆಂಟ್ ಆಗಿರಬೇಕು. ಅನಗ ಅಂತ ಇಡೋಣ. ಅನ್ನ ಅದು ಬಾಯಲ್ಲಿ ಹೊರಳ್ತಾನೆ ಇಲ್ವಲ್ಲ, ನನಗೆ ಅರ್ಥನೂ ಗೊತ್ತಿಲ್ಲ ಏನದು. ಸರಿ ಹೋಗ್ಲಿ ಬಿಡಿ, ಶಾರದಾ ಅಂತಾನೆ ಇಡೋಣ. ಅದು ಬಾಯಲ್ಲಿ ಬರುತ್ತೆ ತಾನೆ, ಬರಲ್ಲ ಅಂತಲ್ಲ. ಬೇಡ ಬೇಡ ಬೇಡ, ಲಕ್ಷ್ಮಿ ಅಂತಾನೆ ಇಡ್ಬೇಕು. ಇಲ್ಲ ಅತ್ತೆ, ಶಾರದಾ ಲಕ್ಷ್ಮಿ ಅಂತಾನೆ ಇಡ್ಬೇಕು. ನೀನು ಹೇಳಿದಾಗೆ ನಡಿಬೇಕಾ? ಏನು ಅಮ್ಮಂದ್ರು ಹೆಸರಿಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾಮಕರಣ ಡೇಟು ಫಿಕ್ಸ್ ಆಗ್ಬಿಟ್ಟಿದೆ. ಹೆಸರೇನು ಇಡಬೇಕು ಅಂತ ಡಿಸೈಡ್ ಮಾಡಿಲ್ಲ. ಅದಕ್ಕೆ ನಾನು ಅತ್ತೆ ಇಬ್ರು ಡಿಸ್ಕಸ್ ಮಾಡ್ತಿದ್ವಿ. ನೀವೇನಾದ್ರು ಡಿಸೈಡ್ ಮಾಡಿದ್ದೀರಾ? ಮ್ಯಾಮ್ ನಂಗೇನು ಐಡಿಯಾ ಹೊಳೆದಿಲ್ಲ, ಬಟ್ ಹೆಸರಿಟ್ರೆ ಎಕ್ಸ್ಟ್ರಾಡಿನರಿ ಆಗಿರಬೇಕು. ನೋಡಿದ್ರ ಅತ್ತೆ, ನಾನು ಹೇಳಿಲ್ವಾ? ಸ್ವಲ್ಪ ಸುಮ್ಮನೆ ಜಾನ್ವಿ, ಏನು ಹೆಸರು ಇಡಬೇಕು ಅಂತ ನೀನು ತೀರ್ಮಾನ ಮಾಡಿದ್ಯಾ? ನನಗೆ ಹೆಸರು ಕೇಳಿದ್ರೇ ಖುಷಿ ಆಗಬೇಕು, ಪಾಸಿಟಿವ್ ಫೀಲ್ ಆಗಬೇಕು ಅಂತ ಹೆಸರಿಡಿ. ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ. ಶಾರದಾ ಅಂತ ಇಟ್ಬಿಡೋಣ. ಲಕ್ಷ್ಮಿ ಅಂತ ಇಡಬೇಕು. ಬೇಡ ಅತ್ತೆ, ನೀವು ಸುಮ್ಮನೆ ಇರಿ. ಶ್ರೀ, ನೀ ಹೇಳ್ದಲ್ವಾ ಹೆಸರು ಎಕ್ಸ್ಟ್ರಾಡಿನರಿ ಆಗಿರಬೇಕು ಅಂತ? ಆ ಥರದೊಂದು ಹೆಸರನ್ನ ಯೋಚನೆ ಮಾಡಿದ್ದೀನಿ. ಅನಗ ಹೇಗಿದೆ? ಚೆನ್ನಾಗಿಲ್ಲ. ನೀವು ಸುಮ್ಮನೆ ಇರಿ ಅತ್ತೆ. ನೋಡು ಶ್ರೀ, ನೋಡು ಜಾಹ್ನವಿ, ಶಾರದಾ, ಅನಗ ಇವೆರಡು ಹೆಸರನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವೆರಡರಲ್ಲಿ ಒಂದು ಹೆಸರು ಇಡಬೇಕು ಅಷ್ಟೇ. ನಾವಿಬ್ರು ಕಿತ್ತಾಡೋದು ಬೇಡ. ಮಗುವಿನ ತಂದೆ ತಾಯಿ ಇವರು, ಅವರು ಏನು ತೀರ್ಮಾನ ಮಾಡಿದಾರೋ ಕೇಳೋಣ, ಆಮೇಲೆ ನಾವು ಡಿಸೈಡ್ ಮಾಡಿದ್ರೆ ಆಯ್ತು. ಓಕೆ. ಈ ವಿಷಯದಲ್ಲಿ ಜಾನು ತೀರ್ಮಾನನೇ ನನ್ನ ತೀರ್ಮಾನ. ಓಹೋ, ಸುಂದರ ನೀನು ಹೇಳಮ್ಮ ಜಾನ್ವಿ. ನಾನು ಹೇಳಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಇನ್ನೂ ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ. ಸರಿಮ್ಮ, ನೀನು ಯೋಚನೆ ಮಾಡಿ ನಿಧಾನಕ್ಕೆ ಹೇಳು. ಅತ್ತೆ ಹಾಗಾದ್ರೆ ನಾನು ಡಿಸೈಡ್ ಮಾಡಿರೋ ಹೆಸರು? ಎಲ್ಲ ಹೆಸರು ಇರಲಿ, ನಾವೆಲ್ಲರೂ ಒಟ್ಟಿಗೆ ಕೂತು ಮಾತಾಡಿ ಡಿಸೈಡ್ ಮಾಡಿದ್ರೆ ಆಯ್ತು. ಹಾಂ ಸರಿ ಸರಿ. ಹೋದ ವಾರ ನಾನು ಲೇಟಾಗಿ ಬಂದಿದ್ದಕ್ಕೆ ಅಷ್ಟೆಲ್ಲ ಮಾತಾಡಿದ್ಲು. ಈ ವಾರ ನನ್ನನ್ನೇ ಕಾಯಿಸ್ತಿದ್ದಾಳೆ. ಎಷ್ಟೊಂದು ಸಲ ಫೋನ್ ಮಾಡ್ತೀಯ? 2-3 ಬಸ್ ಹತ್ಕೊಂಡ್ಬರ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ, ಕಾಯ್ಬೇಕು. ಸರಿ ಸರಿ, ನಿಮ್ಮ ಹತ್ರ ಮಾತಾಡೋಕೆ ನಂಗೆ ಟೈಮ್ ಇಲ್ಲ. ತಗೊಳ್ಳಿ, ಎಣ್ಸ್ಕೊಳ್ಳಿ. ಇದೇನಯ್ಯ 5,000 ಕಮ್ಮಿ ಇದೆ. ಈ ಸಲ ಅಷ್ಟೇ ಆಗಿದ್ದು, ಮುಂದಿನ ಸತಿ ನೋಡೋಣ. ಅದೆಲ್ಲ ಆಗಲ್ಲ, ಒಪ್ಕೊಂಡಷ್ಟು ದುಡ್ಡು ಕೊಡ್ಬೇಕಷ್ಟೇ. ಇಲ್ಲ ಅಂದ್ರೆ ಈ ದುಡ್ಡು ತಗೊಂಡು ನನ್ನ ಮಗುನ್ ಕೊಡು. ಅದೇನಮ್ಮ ಯಾವಾಗಲೂ ಮಗುನ್ ಕೊಡು ಅಂತಿರ್ತೀಯಾ? ನಮ್ಮ ಅಕ್ಕನು ನಿನ್ನ ಹಾಗೆ ಒಂದು ಹೆಣ್ಣಲ್ವಾ? ಮಗುನ್ ಕಳ್ಕೊಂಡ್ರೆ ಅವಳಿಗೆ ಎಷ್ಟು ನೋವಾಗುತ್ತೆ ಅಂತ ನಿನಗೂ ಅರ್ಥ ಆಗ್ಬೇಕಲ್ವಾ? ಹಂಗಂದ್ಮೇಲೆ ಮಾತಾಡ್ದಷ್ಟು ದುಡ್ಡು ಕೊಡಬೇಕು. ನಮಗೂ ಕಷ್ಟ ಇರುತ್ತೆ, ಅರ್ಥ ಮಾಡ್ಕೊಬೇಕು. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಊರು ತುಂಬ ಸಾಲ ಮಾಡ್ಕೊಂಡು ನಿಮಗೆ ತಂದ್ಕೊಡ್ತಾ ಇದ್ದೀನಿ. ನೀನು ಎಲ್ಲಿಂದ ಅನ್ನಾರೋ ತಗೋಬಾ, ನಾನು ಕೇಳ್ದಷ್ಟು ದುಡ್ಡು ಕೊಡ್ಬೇಕಷ್ಟೇ. ಈಗೇನು ದುಡ್ಡು ಕೊಡ್ತೀಯ ಇಲ್ಲ ನನ್ನ ಮಗುನ್ ಕೊಡ್ತೀಯಾ? ನೋಡಿ, ನನ್ನ ಮಗುನ ಈಗಲೇ ಕೊಡೋಕ್ಕಾಗಲ್ಲ. ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನು ಮುಂದಿನ ವಾರ ಸೇರಿಸ್ಬಿಟ್ಟು ಕೊಡ್ತೀನಿ. ಮುಂದಿನ ವಾರ ಹೀಗೆ ಮಾಡಿದ್ರೆ ನಾನು ಮನೆಗೆ ಬರ್ತೀನಿ ಅಷ್ಟೇ. ಆಮೇಲೆ ನಿನ್ಗೆ ಕಷ್ಟ, ಯೋಚನೆ ಮಾಡು. ಸರಿ ಆಯ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?